ಇದು ನಿಜವಾಗಿಯೂ ಸ್ವರ್ಗನಾ? ಒಮ್ಮೆ ನೋಡಲೇಬೇಕಾದ ದತ್ತಪೀಠ. ಮತ್ತೆ ಮತ್ತೆ ಬಂದು ನೋಡಬೇಕನ್ನ ಅನಿಸುತ್ತೆ ಇಲ್ಲಿ. ಇದು ಸ್ವರ್ಗನಾ ಅಂತ. ಬನ್ನಿ. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ನೀವು ಚೆನ್ನಾಗಿದ್ದೇ ಇರ್ತೀರಂತ ನನ್ನ ಭಾವನೆ. ಮನಸ್ಸಿಗೆ ಫುಲ್ ಪೀಸ್ ಸಿಗೋ ಸ್ಥಳ ಅಂದರೆ ಈ ದತ್ತಪೀಠ. ಈ ದತ್ತಪೀಠನ ನೋಡೋಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಅದು ಹೋಗೋ ದಾರಿ ಹೆಂಗಿದೆ ಅಂತ ನೀವು ಫುಲ್ ವಿಡಿಯೋ ನೋಡಿ, ಅಂದರೆ ನಿಮಗೆ ಅದು ದತ್ತಪೀಠಕ್ಕೆ ಹೋಗೋವರೆಗೂ ಯಾವ ಥರ ಇದೆ ನಿಮಗೆ ದಾರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಫುಲ್ ವಿಡಿಯೋನ ಮಾಡಿದ್ದೀನಿ. ಅಲ್ಲಿ ಮುಟ್ಟೋವರೆಗೂ ಯಾವ ರೀತಿ ಇದೆ, ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಅನುಭವ ಕೂಡ ಬರುತ್ತದೆ. ಅದು ಭಾಳ ಒಳ್ಳೆಯ ಪ್ರಕೃತಿ ಸೌಂದರ್ಯದ ನಡುವೆ ಇರುವ ಈ ದತ್ತಪೀಠ, ಸ್ವರ್ಗದಂತೆ ಅನುಭವ ಆಗೋ ಈ ದತ್ತಪೀಠ. ಬನ್ನಿ ವೀಕ್ಷಣೆ ಮಾಡೋಣ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪ್ತವೆ. ಒಳ್ಳೊಳ್ಳೆ ವಿಡಿಯೋಗಳನ್ನು ವಾಚ್ ಮಾಡೋದಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ. ರೇಣುಕಾ SK ಲಾಗ್ಸ್. ಬನ್ನಿ ಹೋಗೋಣ. ನೋಡಿ, ಪ್ರಕೃತಿಯ ಮಧ್ಯೆ ಇರುವ ರಮಣೀಯ ಸ್ಥಳ ಇದು. ಈ ದತ್ತಪೀಠ ಬಾಬಾ ಬುಡನ್ಗಿರಿ ಅಂತ ಏನಂತೀವಿ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಸ್ವರ್ಗದಂತೆ, ಕೈಲಾಸದಂತೆ ಇರುವ ಬೆಟ್ಟದ ತುತ್ತ ತುದಿಯಲ್ಲಿರುವ ಈ ದತ್ತಪೀಠನ ವೀಕ್ಷಣೆ ಜೀವನದಲ್ಲಿ ಒಮ್ಮೆ ಮಾಡಲೇಬೇಕು. ಒಂದು ಸಲ ನೀವು ಹೋಗಿ ಬನ್ನಿ, ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಇದು ಮಳೆಗಾಲದಲ್ಲಂತೂ ನಾವು ಸ್ವರ್ಗದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಅನುಭವ ಇದರಲ್ಲಿ ಬರ್ತದೆ. ಭಾಳಷ್ಟು ರಮಣೀಯವಾದ ಸ್ಥಳ ಇದು. ಈ ವಿಡಿಯೋ ಪ್ರಕೃತಿ ಮತ್ತು ಭಕ್ತಿಯ ಅದ್ಭುತವಾದ ಸಂಗಮದ ಈ ವಿಡಿಯೋ. ನೀವು ಪ್ರಕೃತಿ ಜೊತೆಗೆ ಭಕ್ತಿ, ದತ್ತಾತ್ರೇಯ ಮಹಾರಾಜರ ಮತ್ತು ಬಾಬಾ ಬುಡನ್ಗಿರಿ ಅವರ ಶಕ್ತಿಯ ಪೀಠ ಇದು. ನಾವು ಇಲ್ಲಿ ಬಂದರೆ
ಮತ್ತೆ ಮತ್ತೆ ನೋಡಬೇಕನ್ಸುತ್ತೆ. ಈ ದೇವಸ್ಥಾನ, ಗುರುಗಳ ಸನ್ನಿಧಿ, ಅವರು ಧ್ಯಾನ ಮಾಡಿರೋ ಪೀಠ ಇದು. ಇದು ಸ್ವರ್ಗದಂತೆ ಅನುಭವ ಆಗುತ್ತದೆ ಇಲ್ಲಿ. ಇಲ್ಲಿ ಹೋದರೆ ನೋಡ್ರಿ ನಮ್ಮ ಮನಸ್ಸೇ ಬದಲಾಗುತ್ತೆ. ಪೀಸ್ಫುಲ್ ನಮ್ಮ ಮನಸ್ಸಿಗೆ ಬಹಳಷ್ಟು ನೆಮ್ಮದಿಯನ್ನು ಕೊಡುವ ಸ್ಥಳ ಇದು. ನೀವು ಹೋಗ್ತಾ ಹೋಗ್ತಾ ಇಷ್ಟು ಒಳ್ಳೆಯ ಅನುಭವ ಆಗುತ್ತೆ. ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ನಮ್ಮ ಕಣ್ಣು ಅಲ್ಲೇ ಸ್ವರ್ಗದಲ್ಲಿ ತೇಲಾಡುವ ಅನುಭವ ಆಗುತ್ತದೆ ಇಲ್ಲಿ. ಗುರುಗಳ ದರ್ಶನ ಕೂಡ ನಮಗೆ ಸಿಗುತ್ತದೆ ಮತ್ತು ಪ್ರಕೃತಿಯ ಮಡಿಲಿನ ಈ ಅನುಭವ ಕೂಡ ಆಗುತ್ತೆ ಈ ವಿಡಿಯೋ ನೋಡೋದ್ರಿಂದ ನಿಮಗೆ. ಇಲ್ಲ ಅದು ಬೇರೆ ರೂಟ್, ಮುಳ್ಳಯ್ಯನಗಿರಿ ಅಲ್ಲ ಅಲ್ಲ ಬನ್ನಿ, ಈ ಪ್ಲೇಸಲ್ಲಿ ಎಷ್ಟೊಂದು ಜನ ಟೂರಿಸ್ಟ್ಗಳು ಜೀಪ್ ಟ್ರಕ್ಕಿಂಗ್ ಇರ್ತದಲ್ಲಿ ಎಲ್ಲರೂ ಕಾರ್ಗಳನ್ನು ಈ ಪ್ಲೇಸಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸಿ ಆ ಜೀಪು ತೊಗೊಂಡು ಟ್ರಕ್ಕಿಂಗ್ ಹೋಗ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಫಾಲ್ಸ್ ಅವೆಲ್ಲ ನೋಡೋಕ್ಕೆ ಮುಳ್ಳಯ್ಯನಗಿರಿ ಬೇರೆ ಬೇರೆ 2-3 ಪ್ಲೇಸ್ಗಳಿದ್ದಾವೆ. ಅಲ್ಲಿ ಹೋಗಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಹೋಗ್ತಾರೆ, ಆ ಟ್ರಕ್ಕಿಂಗ್ ಹೋಗ್ತಾರೆ ಜೀಪಲ್ಲಿ. ಎಷ್ಟೊಂದು ಜನ ಇಲ್ಲೇ ಸ್ಟೇ ಮಾಡೋದು. ನಾವು ಮುಂದೆ ಈಗ ಎಷ್ಟು ಬಂದಿದ್ದೀವಲ್ಲ ಅಷ್ಟು ಇನ್ನೂ ಹೋಗ್ಬೇಕು. ನಾವು ದತ್ತಪೀಠಕ್ಕೆ ಹೋಗಬೇಕಂದ್ರೆ ಅಲ್ಲಿಗೆ ಹೋಗೋಣ ಬನ್ನಿ, ನಿಮಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ. ಫುಲ್ ವೀಡಿಯೋನ ವಾಚ್ ಮಾಡಿ, ನಿಮಗೆ ದತ್ತಪೀಠದ ಬಗ್ಗೆ ಎಲ್ಲ ವಿಷಯಗಳು ನಿಮ್ಗೆ ತಿಳಿತದೆ. ಇಲ್ಲಿ ನೋಡಿ, ಟ್ರೆಕ್ಕಿಂಗ್ ಹೋಗೋರೆಲ್ಲ ಜೀಪ್ ತೊಗೊಂಡು ಹೋಗ್ತಿರ್ತಾರೆ.
ಇಷ್ಟು ಬಂದದ್ದು ಒಂದು. ಇನ್ನು ಮುಂದೆ ಏನಿಲ್ಲ ಅಂದರೂ ಒಂದು 15 ನಿಮಿಷ ಆದರೂ ನಾವು ಇನ್ನೂ ಹೋಗಬೇಕು. ಯಾಕಂದರೆ ಬೆಟ್ಟದ ತುದಿಯಲ್ಲಿರುವ ಈ ಗುಹೆ ದತ್ತಪೀಠ. ದತ್ತ ಮಹಾರಾಜರು ಆಗಿನ ಕಾಲದಲ್ಲಿ ಗುಹೆಯೊಳಗೆ ಇಷ್ಟು ಮೇಲೆ ಬಂದು ಆ ಟೈಮಲ್ಲಿ ಅವ್ರು ಹೆಂಗೆ ಬಂದಿರಬೇಕು ನೋಡಿ, ಊಹಿಸ್ಕೊಳ್ಳಿ. ಅಲ್ಲಿ ಗುಹೆ ಇದೆ, ಅಲ್ಲಿ ಗುಹೆ ಒಳಗಡೆ ಕೂತು ಅವ್ರು ಧ್ಯಾನ ಮಾಡ್ತಾಯಿದ್ರು. ಇಷ್ಟು ಮೇಲೆ ಬೆಟ್ಟದ ಮೇಲೆ ಬಂದು ನಾವು ಇನ್ನೂ ಹೋಗಬೇಕು. ಫುಲ್ ಜರ್ನಿ ನೋಡ್ರಿ ಹೆಂಗಿದೆ, ಫುಲ್ ಜರ್ನಿ ನಾನು ತೋರಿಸ್ತಾ ಇದ್ದೀನಿ. ಇದು ಬೆಟ್ಟದ ಮೇಲೆ ಬರಬೇಕು. ಇನ್ನೂ ಹೋದ ನಂತರ ಮತ್ತು ಸ್ವಲ್ಪ ಕೆಳಗೆ ಇಳಿಬೇಕಾಗುತ್ತೆ. ಅಲ್ಲಿ ಇಷ್ಟು ಮೇಲೆ ಬಂದಿದ್ವಲ್ಲ, ಇವಾಗ ಸ್ವಲ್ಪ ಕೆಳಗಡೆ ಡೌನಿಗೆ ಹೋಗಬೇಕು. ಅಲ್ಲಿಗೆ ಹೋದ ನಂತರ ಆ ಗುಹೆ ಒಳಗಡೆ ಅವರು ಧ್ಯಾನ ಮಾಡಿರೋದು. ಅಲ್ಲಿ ವಿಡಿಯೋ ಫೋಟೋಗಳಿಗೆಲ್ಲ ಅಲೋಡ್ ಇಲ್ಲ. ಹಾಗಾಗಿ ನನಗೆ ಒಳಗಡೆ ತೋರ್ಸೋಕ್ಕಾಗಲ್ಲ, ಹೊರಗಡೆನೆಲ್ಲ ತೋರಿಸಿರ್ತೀನಿ ನಿಮಗೆಲ್ಲನೂ. ಅದಕ್ಕೆ ಹಾಗಾಗಿ ಆ ದತ್ತಪೀಠಕ್ಕೆ ಹೋಗುವ ದಾರಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಫುಲ್ ವಿಡಿಯೋನ ಮಾಡಿದ್ದೀನಿ. ಅದು ಹೆಂಗೆ ಹತ್ತಬೇಕು ಅಂತ ಸ್ವರ್ಗ ಇದ್ದಂಗೆ. ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ನೋಡಿ, ಪ್ರಕೃತಿಯ ಸೌಂದರ್ಯ ಒಂದು, ಮತ್ತು ಅವರ ಭಕ್ತಿಗೋಸ್ಕರ, ಅವರ ದರ್ಶನಕ್ಕೋಸ್ಕರ ನಾವು ಹೋಗೋದು ಒಂದು. ಇಷ್ಟು ಸುಂದರವಾದ ಜಾಗ ಇದು. ಅಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಜನ ಬರ್ತಾರೆ. ಅಲ್ಲಿ ಬಂದು ಅವ್ರು ದರ್ಶನ ಮಾಡ್ತಾರೆ ಮತ್ತು ಟ್ರೆಕ್ಕಿಂಗ್ ಹೋಗ್ತಾರೆ. ಇದು ನೋಡಿ ಜೀಪು, ಈ ಥರ ಟೂರಿಸ್ಟ್ಗಳು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅಲ್ಲಿ ಅವರ ಗಾಡಿಗಳನ್ನು ನಿಲ್ಲಿಸಿ ಟ್ರೆಕ್ಕಿಂಗ್ ಹೋಗ್ತಾರೆ ಬೆಟ್ಟದ ಮೇಲೆ ಎಲ್ಲ. ಅಲ್ಲಿ ಗುಡ್ಡ ಬೆಟ್ಟ ಎಲ್ಲ ಇದೆಯಲ್ಲ, ಅಲ್ಲಿ ಫಾಲ್ಸ್ ಕೂಡ ಇದ್ದಾವೆ. ನಾವು ಅಷ್ಟೊಂದು ಫಾಲ್ಸ್ ಅದೆಲ್ಲ ನೋಡೋಕ್ಕೆ ನಮಗೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ದತ್ತಪೀಠದ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಯಾರಾದರೂ ಬರೋರಿದ್ದರೆ ಅಲ್ಲಿ ಟ್ರೆಕ್ಕಿಂಗ್ ಕೂಡ ಇರ್ತದೆ, ಬಂದು ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು. ಅಲ್ಲಿ ಸುತ್ತಮುತ್ತ ಎಲ್ಲ ಪ್ಲೇಸಸ್ನ ನೋಡ್ಬೋದು. ಆಮೇಲೆ ಇಲ್ಲಿ ದರ್ಶನ ಕೂಡ ಮಾಡ್ಬೋದು. ಸಿಕ್ಕಾಪಟ್ಟೆ ಪ್ರಕೃತಿಯ ಸೌಂದರ್ಯ ಬಹಳ ಅದ್ಭುತವಾಗಿದೆ. ದೈವಿಕ ಪ್ರಕೃತಿಯ ಸೌಂದರ್ಯ ಜೊತೆಗೆ ಭಕ್ತಿಯ ಜೊತೆಗೆ ಈ ಪ್ರಕೃತಿಯ ಮಡಿಲಲ್ಲಿ ನಾವು ಕೂಡ ತೇಲಾಡ್ತಿದ್ದೀವಿ. ಇದು ನೋಡಿ, ಚಳಿಗಾಲ ಮಳೆಗಾಲದಲ್ಲಿ ಅಂತೂ ಸ್ವರ್ಗನೇ ಭೂಮಿ ಮೇಲೆ ಬಂದು ಇಳಿದಿದೆಯೇನೋ ಅನ್ನಿಸುತ್ತೆ. ಇದು ಬೇಸಿಗೆ ಕಾಲ ಇರೋದರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇತ್ತು. ಅಂದರೂ ಕೂಡ ಇದೆಲ್ಲ ಹಸಿರಾದ ಬೆಟ್ಟ ಗುಡ್ಡಗಳು, ಆ ಗಿಡಗಳಿಗೆಲ್ಲ ಹತ್ತಿರೋ ಮಂಜು, ಅದು ಹಸಿರು ಕಾಣಿಸೋದೇ ಇಲ್ಲ, ಆ ಥರ ಇರ್ತದೆ. ಆ ವಿಡಿಯೋನ ಕೂಡ ಒಂದು ಸಲ ಹೋದರೆ ಮಾಡ್ತೀನಿ. ಈ ಹಸಿರಿನ ಕಾಣಿಸುತ್ತಲ್ಲ, ಅದೆಲ್ಲ ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇರ್ತದೆ. ಸ್ವರ್ಗನೇ ಬಂದು ಈ ಭೂಮಿ ಮೇಲೆ ಬಂದಿದೆಯೇನೋ ಅನ್ನೋ ಅನುಭವ ಆಗ್ತದೆ. ಈಗ ಕೂಡ ಏನು ಕಮ್ಮಿ ಇಲ್ಲ, ಪ್ರಕೃತಿಯ ಮಡಿಲಲ್ಲಿ ನಾವು ಹೋಗ್ತಾ ಇದ್ದೀವೇನೋ, ಅಲ್ಲಿದ್ದೀವಿ ಅಂತ ಅನಿಸುತ್ತೆ. ಅಷ್ಟು ಸುಂದರವಾದ ಜಾಗ ಇದು. ನೀವು ಒಂದು ಸಲ ಬಂದು ನೋಡಿದರೆ ಮತ್ತೆ ಮತ್ತೆ ನೋಡ್ಬೇಕು ಅನಿಸೋ ಈ ಜಾಗ ಇದು.
ಡೌನಿಗೆ ಇಳಿತೀವಿ ಈಗ. ನೋಡ್ರಿ ಅಲ್ಲೆಲ್ಲ ಕರ್ವ್ ಇಷ್ಟು ಶಾರ್ಟ್ ಕರ್ವ್ ಅಂತ ಇರ್ತಾವೆ. ಅದು 2-3 ಬರ್ತಾವಲ್ಲಿ. ಅಲ್ಲಿ ಸ್ವಲ್ಪ ಡ್ರೈವಿಂಗ್ ಮಾಡ್ಬೇಕಾದ್ರೆ ಹುಷಾರಾಗಿ ಹೋಗಬೇಕು. ಎಲ್ಲ ಕಾಣುತ್ತೆ ಎಷ್ಟು ಚಂದ. ನೋಡಿ ಬೆಟ್ಟ ಹತ್ತಿದಂಗೆಲ್ಲ ರೋಡು ಸಿಂಗಲ್ ರೋಡ್ ಇದೆ. ಸಿಂಗಲ್ ರೋಡಲ್ಲಿ ಭಾಳ ಕೇರ್ಫುಲ್ಲಾಗಿ ನಡೆಸ್ಬೇಕು ಗಾಡಿನ. ಯಾಕಂದರೆ ಅದು ಈ ಕಡೆ ಎಲ್ಲ ತಿರುಗಿದ್ರೆ ಬೀಳೋ ಪ್ರಸಂಗ ಇರ್ತವೆ. ಹಂಗಾಗಿ ಎಲ್ಲಿ ಡ್ರೈವ್ ಮಾಡೋದು ಭಾಳ ಕೇರ್ಫುಲ್ಲಾಗಿ ನಡೆಸ್ಬೇಕು. ಎದುರುಗಡೆ ಎಲ್ಲ ಗಾಡಿಗಳು ಬಂದರೆ ಹುಷಾರಾಗಿರ್ಬೇಕು. ಅದು ನೋಡಿ ಟರ್ನಿಂಗ್ ಹೇಗಿದೆ. ಇದು ನೋಡಿ ದತ್ತಪೀಠಕ್ಕೆ ಬಂದು ತಲುಪಿದ್ವಿ. ಇಲ್ಲೆಲ್ಲ ರೂಮ್ಸ್ ಇದ್ದಾವೆ, ಕೆಲವೊಂದು ಶಾಪ್ಗಳಿದ್ದಾವೆ. ಇದು ಲೆಫ್ಟಿಗೆ ಏನು ಕಾಣಿಸ್ತಾ ಇದೆಯಲ್ಲ ನಮ್ಮ ಮೊಬೈಲ್ದಿಂದ, ಇಲ್ಲಿ ಅವರು ದತ್ತಪೀಠ ಮಹಾರಾಜರು ದತ್ತಾತ್ರೇಯ ಅವರು, ಬಾಬಾ ಬುಡನ್ಗಿರಿ ಬಾಬಾ ಅವರು ಅಲ್ಲಿ ಇಬ್ಬರು ಕೂಡ ಅಲ್ಲಿ ದೇವಸ್ಥಾನ ಅಂದರೆ ಅಲ್ಲಿ ಗುಹೆ ಇದೆ. ಗುಹೆ ಅಲ್ಲೊಂದು ಸ್ಪೆಷಾಲಿಟಿ ಏನಂದರೆ ಅದು ಗುಹೆ ಒಳಗಡೆ ಗಂಧದ ಲೇಪನ ಥರ ಇರ್ತದೆ. ಅದು ನ್ಯಾಚುರಲ್ಲಾಗಿ ಅದು ಇರೋದು. ಒಳಗಡೆ ಹೋದರೆ ನೀವು ಗಂಧದ ಸ್ಮೆಲ್ ಹೆಂಗೆ ಬರ್ತದೆ ಅಂದರೆ ಯಾರಾದರೂ ತಂದು ಲೇಪನ ಮಾಡಿದಾರೇನಪ್ಪ ಅನ್ನೋ ಥರ ಬರ್ತದೆ ಅಲ್ಲಿ. ಅಷ್ಟೊಂದು ಅದ್ಭುತವಾದ ಈ ದೇವಸ್ಥಾನ. ನಾವೆಲ್ಲ ಕುಟುಂಬ ಸಮೇತ ಹೋಗಿದ್ವಿ, ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಒಂದು ಫೋಟೋ ತಕ್ಕೊಂಡು ಮತ್ತು ನಾವು ವಾಪಸ್ ಆಗೋಕ್ಕೆ ರೆಡಿ ಆದ್ವಿ. ಅಲ್ಲಿ ನಿಂತು ನೋಡೋಕ್ಕೆ ಎಲ್ಲರೂ ಸ್ವಲ್ಪ ಭಯ ಮಾಡ್ಕೊಂಡ್ವಿ. ಹಾಗಾಗಿ ಕೊನೆಗೆ ನಿಂತು ನೋಡಲಿಲ್ಲ ನಾವು. ಒಂದು ಕಡೆ ಮುಂದೆ ಹೋಗಿ ಸ್ವಲ್ಪ ಕೆಳಗಡೆ ಹೋದ ನಂತರ ನೋಡಿದ್ರೆ ಆಯಿತು ಅಂದ್ಕೊಂಡು ಎಲ್ಲರೂ ಒಂದು ಸೆಲ್ಫಿ ತಗೊಂಡು ಬಂದಿದ್ದಕ್ಕೆ ಗೊತ್ತಾಗಬೇಕಲ್ವ. ಹಾಗಾಗಿ ಇಲ್ಲಿ ಒಂದು ಫೋಟೋ ತಗೊಂಡ್ವಿ. ಇದೇ ನೋಡ್ರಿ ಬಾಬಾ ಬುಡನ್ಗಿರಿ ಜಾಗ. ನೀವು ಬಂದರೆ ಇಲ್ಲಿ ಬಹಳಷ್ಟು ಪ್ಲೇಸ್ಗಳನ್ನು ನೋಡ್ಬೋದು. ಇಷ್ಟು ಮೇಲೆ ಹತ್ತಿ ಬಂದ ನಂತರ ನಮಗೆ ಏನು ಅನ್ನಿಸ್ತಪ್ಪ ಅಂದರೆ ಇದು ಬಂದದ್ದು ಭಾಳ ಒಳ್ಳೆಯದಾಯಿತು. ಈ ಥರ ಸ್ವರ್ಗದಂತಿರೋ ಜಾಗನ ನಾವು ಮಿಸ್ ಮಾಡ್ಕೋತಿದ್ವಿ ಅನ್ನೋ ಫೀಲ್ ಬಂದೇ ಬರುತ್ತೆ ಎಲ್ರಿಗೂ. ಬಂದು ಒಂದ್ಸಲ ನೀವು ನೋಡಿಲ್ಲ ಯಾರು ಅಂದರೆ ಜೀವನದಲ್ಲಿ ಒಂದ್ಸಲ ನೋಡಲೇಬೇಕಾದ ಕೈಲಾಸದಂತಿರೋ ಜಾಗ ಇದು. ಕೈ ಹಿಡ್ಕೊಂಡು ಬರ್ರಿ. ಇಲ್ಲಿ ನಮ್ಮ ನಮ್ಮ ತಂಗಿ ಸುಮ್ಮನೆ ಒಂದು ವಾಕ್ ಮಾಡೋ ಶೂಟಿಂಗ್ ಕೂಡ ಮಾಡ್ಕೊಂಡ್ವಿ. ಸುಮ್ಮನೆ ಚೇಂಜ್ ಇರಲಿ ಅಂತ ಸ್ವಲ್ಪ ಕೆಳಗಡೆ ಬಂದ ನಂತರ ಸ್ವಲ್ಪ ರಿಲೀಫ್ ಆಗಿ ಎಲ್ಲರೂ ಅಲ್ಲಿ ಸ್ವಲ್ಪ ಕೂತ್ಕೊಂಡು ನೋಡಿದ್ವಿ. ಸ್ವಲ್ಪ ಲೈಟಾಗಿ ಒಂದು ಕ್ಲೈಮೇಟ್ ಅದು ಮಸ್ತ್ ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ತಾ ಇದೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಡಿಟೇಲಾಗಿ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ದರ್ಶನ ಮಾಡ್ಕೊಂಡು ಕೆಳಗೆ ಬರೋ ಟೈಮಲ್ಲಿ ತೆಗೆದಿರೋ ವಿಡಿಯೋ ಇದು. ಅಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ನೋಡಿದ್ವಲ್ವ, ನೋಡಿ ಕೆಳಗಡೆ ಬರ್ತಾ ಸ್ವಲ್ಪ ಸಂಜೆ ಆಯಿತು. 5:30-6 ಗಂಟೆ ಸುಮಾರಿದು. 5:30-6 ಗಂಟೆ ಸುಮಾರಿದು. ಬರ್ತಾ ಏನೋ ನಾವು ಆಕಾಶದಲ್ಲಿ ತೇಲಾಡ್ತಿದ್ದೀವಿ ಅನ್ನೋ ಥರ ಭಾವನೆ ಇರೋ ಈ ಬೆಟ್ಟದಲ್ಲಿರುವ ಮೋಡದ ಮಂಜು ನೋಡಿ ನಿಮಗೆ ಕಾಣಿಸ್ತಿರ್ಬೋದು. ಮಂಜು ಈ ಥರ ಮಂಜು ಕಾಣಿಸ್ತಾ ಇತ್ತು ನಮಗೆ ಬೆಟ್ಟದಲ್ಲಿ. ಹಾಗೆ ನಾವು ಕೆಳಗಡೆ ವಾಪಸ್ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಈ ಅನುಭವನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮಚ್ ಎಲ್ರಿಗೂ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ.